ನವೆಂಬರ್ ಕ್ರಾಂತಿ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು 2.5 ವರ್ಷ ತುಂಬಿರುವಂಥ ಈ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಈಗ ಆರಂಭವಾಗಿದೆ. ಎರಡೂ ಬಣದಿಂದಲೂ ಕೂಡ ಎರಡು ರೀತಿಯಾದಂಥ ಕಾರ್ಯತಂತ್ರವನ್ನ ಶುರು ಮಾಡಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಶಾಸಕರ ಬಣದ ಒಂದು ಶ್ರಮ ವರ್ಕೌಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಅಧಿಕಾರ ಹಂಚಿಕೆ ಸಂಬಂಧ ಹಗ್ಗ ಜಗ್ಗಾಟ ಆರಂಭ ಆಗಿದೆ. ಸಿಎಂ ಡಿಸಿಎಂ ಬೆಂಬಲಿಗರಿಂದ ಭಾರಿ ಲಾಬಿಯನ್ನ ಮಾಡಲಾಗ್ತಾ ಇದೆ. ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರಾ ಡಿ.ಕೆ. ಶಿವಕುಮಾರ್, ಅಥವಾ ನನ್ನ ಶ್ರಮ ಇದೆ ಈಗ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ, ಸೊ ಹೀಗಾಗಿ ನನಗೆ ಸಿಎಂ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಶಾಸಕರ ಮುಖಾಂತರ ಅವರು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರಾ ಅಂತ ಅಹಿಂದ ಅಸ್ತ್ರ ಪ್ರಯೋಗಿಸ್ತಾ ಇರುವಂತ ಸಿದ್ದರಾಮಯ್ಯ. ನವೆಂಬರ್ ಕ್ರಾಂತಿ ಆಗುತ್ತಾ ಬರೀ ಭ್ರಾಂತಿನ? ದೆಹಲಿಯಲ್ಲಿ ಖರ್ಗೆಯನ್ನ ಭೇಟಿಯಾಗಿರುವಂಥದ್ದು ಡಿ.ಕೆ. ಶಿವಕುಮಾರ್ ಆಪ್ತರು. ಬೆಂಗಳೂರಿನಲ್ಲಿ ಸತೀಶ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಸಿಎಂ ಆಪ್ತರು. ಇಂದು ಸಂಜೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಖರ್ಗೆ ಅವರು. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಏನೇನೆಲ್ಲ ಆಯಿತು, ಯಾರೆಲ್ಲ ಏನೇನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ನೋಡ್ಕೊಂಬೋಣ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ದಾರೆ ಮಾತು ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲಿ ಏನೋ ತಪ್ಪೇನಿದೆ? ನೋಡಪ್ಪ, ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ದಿದ್ಯೋ ಅದಾಗತ್ತೆ, ಗೊತ್ತಾಯ್ತಲ್ಲ, ಏನು ಮಾಡಕ್ಕಾಗೋದಿಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದ್ಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. 5 ವರ್ಷ ನೀವೇ ಇರ್ತೀರಾ ಅಂತ ಸರ್? 5 ವರ್ಷ ನೀವೇ ಇರ್ತೀರಾ ಅನ್ನೋದೇ ಚರ್ಚೆಗಳು ಸಖತ್ತು. ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೀತಾ ಇರೋದು. ಅನಾವಶ್ಯಕ ಚರ್ಚೆ ನಡೀತಾ ಇರೋದು. 2.5 ವರ್ಷ ಆಗ್ಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು. 2 ವರ್ಷ ಆದ್ಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದೆ. ನಾನು 5 ವರ್ಷನೂ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೂ ಏನೋ ಬಹಳ ಸಂತೋಷ. ಯಾರು ಇಲ್ಲ ಅಂತ ಹೇಳಿದವರು, ನಾವ್ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೇವೆ. ಇಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುವರೆದ ಜನಾಂಗ ಎಲ್ಲರೂ ಕೂಡ ನನಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಂದು ಶಿಸ್ತಿನ ಪಕ್ಷ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ತಾರೆ. ಸೂಕ್ತ ಸಮಯದಲ್ಲಿ ಅವರು ಒಂದು ಅವಕಾಶ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅನ್ನೋದು ಭರವಸೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಶಾಸಕರಿಗೆ ಇದೆ ಅಂತ ಹೇಳಕ್ ಬಯಸ್ತೇನೆ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಔಟ್ಫಿಟ್ ಎಡಿಟರ್ ಆಗಿರುವಂಥ ಮಧು ಎಂಬುತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಧು, ಇಲ್ಲಿ ಟೈಮಿಂಗ್ಸ್ ಇಂಪಾರ್ಟೆಂಟ್. ಕರೆಕ್ಟಾಗಿ 2.5 ವರ್ಷ ತುಂಬಿರುವಂಥ ಸಂದರ್ಭದಲ್ಲೇ ಪಾನ್ ಮೂವ್ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಏನಕ್ಕೆ ಅಂತ ನೋಡೋದಾದ್ರೆ, ನಾನೇ 5 ವರ್ಷ ಸಿಎಂ, ನಾನೇ ಬಜೆಟ್ ಅನ್ನ ಮಂಡಿಸ್ತೀನಿ, ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ ಅನ್ನುವಂಥದ್ದು ಏನು ಸಿದ್ದರಾಮಯ್ಯನವರಿಂದ ಸ್ಟೇಟ್ಮೆಂಟ್ ಬರ್ತಾ ಇದೆ. ಆದರೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಯಾವುದೇ ಕಾರಣಕ್ಕೂ ನಾನಂತೂ ಬಿಟ್ಕೊಡೋದಿಲ್ಲ ಅಂತ. ಸೊ ಈ ಕಾರಣಕ್ಕೋಸ್ಕರ ಏನು ಮಾಡಬೇಕು ಆ ರೀತಿಯಾಗಿ ಮಾಡಬೇಕು ಅನ್ನುವಂಥ ಹೆಜ್ಜೆಯನ್ನ ಇಟ್ಟಿದ್ದ ಡಿ.ಕೆ. ಶಿವಕುಮಾರ್ ಅಂತ. ಪೃಥ್ವಿ, ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ನರೇಟಿವ್ ಅಂಡ್ ಪರ್ಸ್ಪೆಕ್ಟಿವ್. ಸೊ ಈಗ ಅವರು ಸಿದ್ದರಾಮಯ್ಯ ಬಣ ಇಷ್ಟು ಅಗ್ರೆಸಿವ್ ಆಗಿ ಇನ್ನೇನು ಬ್ಯಾಕ್ ಫುಟಲ್ಲಿದೆ, ಅವರು ಫುಲ್ ಒತ್ತಡದಲ್ಲಿದ್ದಾರೆ, ಬಿಟ್ಟೋಗ್ತಾರೆ, ನವೆಂಬರ್ ಕ್ರಾಂತಿ ಅಂತೆಲ್ಲ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ಸೇರಿದಂತೆ ಸಿದ್ದರಾಮಯ್ಯ ಅವರ ಆಪ್ತರೆಲ್ಲರೂ ಈ ರೀತಿ ಖಡಕ್ ಆಗಿ ಅಥವಾ ತುಂಬ ಡಿಸಿಸಿವ್ ಆಗಿ ಆತ್ಮವಿಶ್ವಾಸದಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅಷ್ಟು ಸುಲಭವಾಗಿ ಎಲ್ಲವನ್ನು ಕೂಡ ಒಪ್ಕೊಳ್ಳಿಕ್ಕಾಗುತ್ತಾ, ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕಾಗುತ್ತಾ, ಅಕ್ನಾಲೆಡ್ಜ್ ಮಾಡ್ಕೊಳ್ಳಿಕ್ಕಾಗತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತು ಈ ಸಲ ಈ ಪಾಲಿಟಿಕ್ಸಲ್ಲಿ ಹಾಗೇನೆ, ಗೆದ್ದವನು ಸೋತವನು ಸತ್ತ, ಗೆದ್ದವನು ಸೋತ ಅನ್ನೋ ಥರ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಅವರು ಈ ಸಂದರ್ಭದಲ್ಲಿ ಕ್ರೂಷಿಯಲ್ ಜಂಕ್ಚರ್, ಅವರ ಎಂಟೈರ್ ಸ್ಟೇಚರ್ 2.5 ವರ್ಷದಿಂದ ಅಥವಾ 3 ವರ್ಷದಿಂದ 4 ವರ್ಷದಿಂದ ಚುನಾವಣೆಗೆ 1 ವರ್ಷದ ಮುಂಚಿತವಾಗಿ ಏನು ಅವರು ಸ್ಟೇಚರನ್ನು ಡೆವಲಪ್ ಮಾಡ್ಕೊಂಡ್ಬಂದಿದ್ರಲ್ಲ, ಒಕ್ಕಲಿಗ ಲೀಡರು ಮತ್ತು ಒಕ್ಕಲಿಗ ನಾಯಕತ್ವ, ಮತ್ತೊಂದು ಸಲ ಮನೆ ಬಾಗಿಲಿಗೆ ಅಧಿಕಾರ ಬಂದಿದೆ, ಆಶೀರ್ವಾದ ಮಾಡಿ ಅನ್ನೋ ಒಂದು ನರೇಟಿವನ್ನೇ ಬಿಲ್ಡ್ ಮಾಡ್ಕೊಳ್ತಾ ಕುಮಾರಸ್ವಾಮಿ ಅವರ ಸ್ಟೇಕ್ಸು ಮತ್ತು ಗೌಡ್ರ ಫ್ಯಾಮಿಲಿಯ ಸ್ಟೇಕ್ಸು ದೊಡ್ಡ ಮಟ್ಟದಲ್ಲಿ ಈಗಲೂ ಇದ್ರೂ ಕೂಡ ಅದೆಲ್ಲದರ ಹೊರತಾಗಿ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಏನು ಆ ಒಂದು ರೀಜನಲ್ಲಿ ಎಮರ್ಜ್ ಆಗ್ತಾ ಇದ್ದಾರಪ್ಪ ಅನ್ನುವಂಥ ಒಂದು ಇಂಪ್ರೆಷನನ್ನು ಕೊಟ್ಕೊತಾನೆ ಬಂದರು. ಆ ಒಂದು ಲೆಕ್ಕಾಚಾರದಲ್ಲಿ ಅವರು ಸಿಂಗಲ್ ಡಿ
ಸಿ ಎಂ ಆಗೋದ್ರಲ್ಲೂ ಕೂಡ ಸಕ್ಸಸ್ಫುಲ್ ಆದರು ಮತ್ತು ಕೇಳಿದಂತಹ ಬಯಸಿದಂತಹ ಎಲ್ಲ ಒತ್ತಡಗಳ ಹೊರತಾಗಿಯೂ ಬೇರೆ ಬೇರೆ ರಾಜಕಾರಣಗಳು ಮಲ್ಟಿಪಲ್ ಡಿ ಸಿ ಎಮ್ಸ್ನ ಮಾಡಬೇಕು ಅಂತ ಎಲ್ಲ ಆಗ್ರಹಗಳು ಬೇಡಿಕೆಗಳಿದ್ದ ಹೊರತಾಗಿಯೂ ಕೂಡ ಅವರಿಗೆ ಬೇಕಿರುವಂಥ ಎಲ್ಲ ಒಂದು ಪೂರಕವಾದಂಥ ವಾತಾವರಣವನ್ನು ಇನ್ ಟರ್ಮ್ಸ್ ಆಫ್ ಒಂದು ರೀತಿ ವೋಕಲ್ ವಿಸಿಬಿಲಿಟಿ ಸಿ ಎಮ್ ಇದ್ದಾರೆ ಅಂದರೆ ಅಲ್ಲಿ ಡಿ ಸಿ ಎಮ್ಗೊಂದು ಅಷ್ಟೇ ಪ್ರಾತಿನಿಧ್ಯ ಆದ್ಯತೆ ಇರುತ್ತಪ್ಪ. ಸಿ ಎಮ್ ಎಷ್ಟು ಇಂಪಾರ್ಟೆಂಟೋ ಸರ್ಕಾರದಲ್ಲಿ ಪಕ್ಷದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಡಿ ಸಿ ಎಮ್ ಇಂಪಾರ್ಟೆಂಟ್ ಅನ್ನೋ ರೀತಿ ಹೇಗೆ ಹಿಂದೆ ಇತಿಹಾಸದಲ್ಲಿ ಏನು ಡಿ ಸಿ ಎಮ್ ಸ್ಥಾನಕ್ಕೆ ಒಂದು ರೀತಿ ಗತ್ತು ಗೈರತ್ತು ಅಥವಾ ರಾಜಕೀಯ ತೂಕವನ್ನು ತಂದುಕೊಡುವಂಥ ತಂತ್ರಗಾರಿಕೆಯನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದ್ರಲ್ಲ, ಅದೇ ಮಾಡೆಲನ್ನು ಇವರು ಕೂಡ ಮಾಡಿ ವಿಸಿಬಲ್ ಆಗಂತೂ ಉಳಿದಿದ್ದಾರೆ. ಆದರೆ ಈ ಸಲ ನವೆಂಬರ್ ಕ್ರಾಂತಿ ಅನ್ನೋವಂಥ ಒಂದು ಪ್ರಶ್ನೆ ಬಂದಾಗ ನಿಜವಾಗ್ಲೂ ಏನಾದರೂ ಆಗುತ್ತೇನೋ, ರಿಲೇ ಪಾಸ್ ಆಗ್ತಿದೆಯೇನೋ ಅನ್ನೋ ರೀತಿ ಲೆಕ್ಕಾಚಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಚೆಕ್ಮೇಟ್ ಏನು ಬಿತ್ತು ಬಿಹಾರ ಚುನಾವಣೆಯ ರಿಸಲ್ಟ್ ನಂತರ. ಸೀದಾ ಇವರು ದೆಹಲಿಗೆ ಹೋಗಿ ಸಂಪುಟ ಪುನಾರಚನೆಗೆಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ರೀತಿ ಒಂದು ನರೇಟಿವ್ ಬಿಲ್ಡ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಸ್ವಲ್ಪ ಹಿನ್ನಡೆ ಆಯ್ತು ಅವ್ರಿಗೆ ಇನ್ ಟರ್ಮ್ಸ್ ಆಫ್ ಪರ್ಸ್ಪೆಕ್ಟಿವ್ ನಾನು ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ KPCC ಅಧ್ಯಕ್ಷಗಿರಿಯನ್ನು ಬದಲಾವಣೆ ಮಾಡಲೇಬೇಕು ಅಥವಾ ಅಲ್ಲಿ ಬೇರೆ ಏನು ಸಮುದಾಯಗಳಿಗೆ, ಸಮುದಾಯದ ನಾಯಕರುಗಳಿಗೆ ಮತ್ತು ವೋಟ್ ಬ್ಯಾಂಕಿಗೆ ಮನ್ನಣೆಯನ್ನು ಕೊಡಲೇಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಟು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಅವರು ಅವರಿಗೆ ಬ್ಯಾಕಪ್ ಆಗಿರುವಂಥ ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕಳ್ಕೊಂಡಂಗಾಗುತ್ತೆ. ಒಂದು ಬಯಸಿದಂತಹ ಸಿ ಎಂ ಗಾದಿ ಸಿಗಲಿಲ್ಲ, ಜೊತೆಗೆ ಸಿಂಗಲ್ ಡಿ ಸಿ ಎಂ ಅನ್ನೋವಂಥ ಒಂದು ಏನು ಹಿರಿಮೆ ಗರಿಮೆ ಏನಿತ್ತು ಅದಕ್ಕೂ ಕೂಡ ಕೊಕ್ಕು ಬಿಡುವಂಥ ಸಾಧ್ಯತೆ. ಇನ್ನೊಂದು 2-3 ಜನನ ಮಾಡಿದ್ರೆ ಅದು ಕೂಡ ಸ್ಟೇಚರ್ ಈಕ್ವೇಟ್ ಆಗುತ್ತೆ, ಡೈಲ್ಯೂಟ್ ಆಗುತ್ತೆ. ಸೊ ಅದರ ಜೊತೆಗೆ KPCC ಅಧ್ಯಕ್ಷಗಿರಿಯನ್ನು ಕೂಡ ಕಿತ್ಕೊಂಡಂಥ ಸಂದರ್ಭದಲ್ಲಿ ಇನ್ನೇನು ಉಳಿಯುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನುವಂಥ ಪ್ರಶ್ನೆ ಅವರಿಗೆ ಮತ್ತು ಅವರ ಬೆಂಬಲಿಗರಿಗೆ, ಅವರನ್ನು ನೆಚ್ಚಿಕೊಂಡಿರುವಂಥ ಒಂದಷ್ಟು ಏನು ಪಡೆಗೆ ಏನಿತ್ತು ಅದಕ್ಕೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾದಂತಹ ರಾಜಕೀಯ ಒತ್ತಡ ಮತ್ತು ಅನಿವಾರ್ಯತೆ ಅವಶ್ಯಕತೆಯ ಒಂದು ಹಾದಿಯಲ್ಲಿ, ಅಂಥದ್ದೊಂದು ತಿರುವಿನ ಹಾದಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಓಕೆ, ಅವ್ರೇನೋ ದೊಡ್ಡ ರೆಬೆಲಿಯನ್ ಆಗಿ ಕ್ರಾಂತಿಯನ್ನು ಮಾಡಿ ಏನೋ ಮಾಡಿ ಪಕ್ಷವನ್ನು ಹೊಡೆದಾಕ್ಬಿಡ್ತಾರೆ, ಎಲ್ಲಿ ಹೋಗ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಆ ಒಂದು ಲೆಕ್ಕಾಚಾರದಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಅವರು ಹೇಗೆ ಅವರನ್ನು ಅವರು ಕ್ಲೇಮ್ ಮಾಡ್ಕೋತಾ ಇದ್ದಾರೆ, ನಾನು ಕಟ್ಟ ಕಾಂಗ್ರೆಸ್ಸಿಗ ಅಂತ ಅವರು ಹೇಳ್ಕೊಂಡ್ರು ಕೂಡ ಅದಕ್ಕೆ ಜೊತೆಗೆ ವಾತಾವರಣವೂ ಕೂಡ ಅವ್ರು ಬೇರೆ ಹೋಗಿ ಏನೋ ಆಗೋ ರೀತಿ ಪೂರಕವಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲೇ ಎದುರಾಳಿ ಬಣ ಕೂಡ ಅವರನ್ನು ಪದೇ ಟೆಂಪ್ಟ್ ಮಾಡುವಂಥ, ಕಿರಿಕ್ ಮಾಡುವಂಥ, ಪೊಲಿಟಿಕಲಿ ಕಿರಿಕ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾನೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಏನಾದರೂ ಒಂದು ತೋರಿಸಬೇಕಾಗತ್ತೆ ಮತ್ತು ಬಾರ್ಗೇನಿಂಗ್ ಪವರನ್ನು ಉಳಿಸ್ಕೊಳ್ಬೇಕಾಗತ್ತೆ. ಈಸಿಯಾಗಿ ಅವರು ಕೇಳಿದ ತಕ್ಷಣ ಎಲ್ಲವನ್ನು ಬಿಟ್ಕೊಟ್ಬಿಟ್ರೆ ನಾಳೆ ಅವ್ರ ಸ್ಟೇಕ್ಸು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಮಾಡಿ ಅಧ್ಯಕ್ಷಗಿರಿಯಾಗಿ ಆಗ್ತಾರೆ ಸಿ ಎಂ ಅಂತ ಅಂದ್ಕೊಂಡಿದ್ದವರು ಅಥವಾ ಅಂಥದ್ದೊಂದು ಚರ್ಚೆಯನ್ನು ಸ್ವತಃ ಅವರ ಬಣ್ಣದವರೇ ಹುಟ್ಟಾಕದ ಮೇಲೆಯೂ ಕೂಡ ಇಂಥದ್ದೊಂದು ಏನು ಶರಣಾಗತಿ ರಾಜಕೀಯವಾಗಿ ಆಗುತ್ತೆ ಅಂತಂದರೆ ಇವರನ್ನು ನೆಚ್ಕೊಂಡು ನಾಳೆ ಯಾವ ರೀತಿ ನಾಯಕತ್ವಕ್ಕೆ ಕೈ ಹಾಕೋದು. ಸೊ ತಕ್ಕಡಿಯಲ್ಲಿ ಅಗೇನ್ ಸಿದ್ದರಾಮಯ್ಯ ಸದಾಕಾಲ ತೂಗ್ತಾ ಬಂದಿದ್ರು. ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಥವಾ ಸಿದ್ದರಾಮಯ್ಯ ಆಶೀರ್ವಾದ ಇರುವಂಥ ಅವರ ಕೃಪಾಪೋಷಿತ ಇನ್ನೊಂದು ಏನು ನಾಯಕತ್ವ ಪಡೆಯೋ ಮೇಲಕ್ಕೆ ಹೋದರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಚರ್ ಕಡಿಮೆ ಆಗುತ್ತೆ. ಮತ್ತು ಅವರ ಬೆಂಬಲಕ್ಕೆ ನಾಳೆ ಈಗಲೇ 8ರಿಂದ 10, 20 ಈಗ 3 ತಂಡ 2 ತಂಡ ಅಂತ ಹೇಳ್ತಾ ಇದ್ದಾರೆ. ಯಾರು ಹೋಗ್ತಿದ್ದಾರೆ, ಹೋಗಿರೋರು ಕೂಡ ನಾವೇನು ನಮ್ಮ ಇಲಾಖೆ ಕೆಲಸಕ್ಕೆ ಹೋಗಿದ್ದೀವಿ ಅಥವಾ ನಮ್ಮ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೀವಿ, ಕಾನೂನು ಕಟ್ಟಳೆ ಮತ್ತೊಂದು ಯಾರನ್ನೋ ಅಧಿಕಾರಿಗಳು ಭೇಟಿ ಮಾಡಬೇಕಂತ ನಿನ್ನೆಯಿಂದ ಸಮಜಾಯಿಷಿ ಕೊಡ್ತಾನೆ ಇದ್ದಾರೆ. ಮಾಧ್ಯಮಗಳಲ್ಲೆಲ್ಲ ವರದಿ ಆದರೂ ಕೂಡ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ರೀತಿ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ವಿಸಿಬಲ್ ಆಗಿ ಅವರ ಸ್ಟ್ರಾಟಜಿ ಕಾಣಿಸ್ತಾ ಇಲ್ಲ. ಅವ್ರಿಗೂ ಅಳುಕಿದೆ. ಸಿದ್ದರಾಮಯ್ಯ ಅವರ ಆಶೀರ್ವಾದ ಇನ್ ಟರ್ಮ್ಸ್ ಆಫ್ ಏನು ಪೊಲಿಟಿಕಲ್ ಬ್ಲೆಸ್ಸಿಂಗ್ ನಾನು ಹೇಳ್ತಾ ಇರುವಂಥದ್ದು ಬೇಕಿದೆ. ವೋಟ್ ಬ್ಯಾಂಕ್ ಹಿನ್ನೆಲೆಯಲ್ಲಿ ಮುಂದಿನ ಗೆಲುವಿಗೆ ಆಯಾ ಕ್ಷೇತ್ರಗಳಲ್ಲಿ ಕುರುಬ ಮತದಾರರು ನಿರ್ಣಾಯಕ, ದಲಿತ ಮತದಾರರು ನಿರ್ಣಾಯಕ, ST ಮತದಾರರು ನಿರ್ಣಾಯಕ, ಎಲ್ಲ ಹಿನ್ನೆಲೆಯಲ್ಲಿ ಅವರು ಕೂಡ ಕೆಲವು ರಾಜಕೀಯ ಆತಂಕಗಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಕಕ್ಕಿಟ್ಟರೆ ಈ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಕಾಂಗ್ರೆಸ್ ರಾಜಕಾರಣವನ್ನು ಅಥವಾ ಬೆಂಗಳೂರು ಭಾಗದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅನಿವಾರ್ಯತೆ, ಒತ್ತಡ, ಆತಂಕದಲ್ಲೂ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಹಗ್ಗದ ಮೇಲೆ ನಡಿಗೆಯಲ್ಲಿರುವಂಥವರು ಬೆಂಬಲಿಗ ಶಾಸಕರು. ಆದರೆ ಅಂಥ ಬೆಂಬಲಿಗ ಶಾಸಕರ ಸಂಖ್ಯೆ ಈಗಲೇ ಅಂಥದ್ದೊಂದು ಆತಂಕದಲ್ಲಿದೆ ಅಂದರೆ, ನವೆಂಬರ್ ಕ್ರಾಂತಿ ಅಥವಾ ಡಿಸೆಂಬರ್ ಜನವರಿ ಏನೋ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತಂಕಗಳಿದೆ ಅಂದರೆ ಎಲ್ಲವೂ ಕೂಡ ಡಿಮಿನಿಷ್ ಆಗೋಯ್ತು, ಎಲ್ಲವೂ ಕೂಡ ಡೆಮಾಲಿಷ್ ಆಯಿತು ಅನ್ನುವಂಥ ಪ್ರಶ್ನೆಯಲ್ಲಿ 2028ರಲ್ಲಿ ಯಾರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಿಲ್ತಾರೆ? ಸೊ ಈ ಹಿನ್ನೆಲೆಯಲ್ಲಿ ಅವರು ಇವತ್ತಿನ ಚೌಕಾಶಿಯನ್ನು ಮಾಡಿದ್ರೆ, ಇವತ್ತಿನ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರೆ, ಇವತ್ತೆಲ್ಲ 2028ಕ್ಕಾದರೂ ಒಂದು ಖಚಿತ ಭರವಸೆ, ಇವತ್ತು 4 ಗೋಡೆಯ ಮಧ್ಯೆ ಸಿಕ್ಕಿರುವಂತಹ ಭರವಸೆ ಮುಂದಿನ ಸಲಕ್ಕೆ ಒಂದು ರೀತಿ ಬಹಿರಂಗವಾಗಿ ಅಧಿಕೃತವಾಗಿ ಮುದ್ರೆ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಾದರೂ ಮಾಡ್ತಿರಬಹುದು. ಆ ಮೂಲಕ ಅಧ್ಯಕ್ಷಗಿರಿಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವೋ ಅಥವಾ ಸಿಂಗಲ್ DCM ಆಗಿ ಉಳಿಯುವಂಥ ಪ್ರಯತ್ನವೋ ಅಥವಾ ಮುಂದಿನ ಭವಿಷ್ಯದ ನಾಯಕತ್ವವನ್ನು ತಮ್ಮ ಹೆಸರಲ್ಲಿ ಖಾತ್ರಿ ಮಾಡಿಕೊಳ್ಳುವಂಥ ಲೆಕ್ಕಾಚಾರವೋ, ಒಟ್ಟಿನಲ್ಲಿ ಅವರ ಶಕ್ತಿ ಪ್ರದರ್ಶನವನ್ನು ಮಾಡುವ ಮೂಲಕ ನರೇಟಿವ್ನ ಕಂಪ್ಲೀಟ್ ಆಗಿ ಬಿಟ್ಕೊಡಬಾರ್ದು ಮತ್ತು ಸೋಲು ಅನ್ನೋ ರೀತಿ ಆಗಬಾರ್ದು. ತಮ್ಮ ಒಂದು ಸ್ಟೇಕ್ಸ್ ಈ ಪಾರ್ಟಿಯಲ್ಲಿ ಮತ್ತು ಹೈಕಮಾಂಡ್ ಮಟ್ಟದಲ್ಲಿದೆ ಮತ್ತು ಅದಕ್ಕೆ ಮನ್ನಣೆ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು, ಯಾಕಂದರೆ ಮಗು ಅಳ್ಳಿಲ್ಲ ಅಂದರೆ ತಾಯಿ ಕೂಡ ಹಾಲು ಕೊಡಲ್ಲ ಅನ್ನೋ ರೀತಿಯಲ್ಲಿ ಆಗಿರಬೇಕಾದ್ರೆ ಪರಿಸ್ಥಿತಿ ಸಿದ್ದರಾಮಯ್ಯ ಅವರು ಅಥವಾ ಸಿದ್ದರಾಮಯ್ಯ ಬೆಂಬಲಿಗರು ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡಿ
ರಾಜಕೀಯವಾಗಿ ಅವ್ರದ್ದು ಸ್ಟ್ರೆಂತ್ ಕೂಡ ಇರ್ಬೋದು, ಅಹಿಂದ ಮತ್ತೊಂದು ಅಂತ, ಅದನ್ನು ಬ್ಲ್ಯಾಕ್ ಮೇಲ್ ಅನ್ನೋ ರೀತಿ ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇವ್ರು ಏನು ಆರೋಪವನ್ನು ಕೆಲವರು ಪರೋಕ್ಷವಾಗಿ ಮಾಡ್ತಾರಲ್ಲ ಡಿ ಕೆ ಶಿವಕುಮಾರ್ ಬಣದಲ್ಲಿ, ಅದೇ ನಿಜ ಅನ್ನೋದಾದ್ರೆ ನಾವು ಸ್ವಲ್ಪನಾದರೂ ಬ್ಲ್ಯಾಕ್ ಮೇಲ್ ಮಾಡೋಣ ಅನ್ನೋ ರೀತಿ ಕಾಣಿಸ್ತಾ ಇದೆ ಪೃಥ್ವಿ. ಪಟೇಲ್ ರೈಲಿ ಡಿ ಕೆ ಶಿವಕುಮಾರ್ 2.5 ವರ್ಷದಲ್ಲಿ ಅಧಿಕಾರಕ್ಕೋಸ್ಕರ ಫಸ್ಟ್ ಮೂವ್ ಮಾಡಿದ್ದು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದೇ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಈಗ ಕಂಪ್ಲೀಟ್ ಆಗಿ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನುಡಿದಂತೆ ನಡೀತಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನ ಯಾವ ಕಾರಣಕ್ಕೆ ಯಾರನ್ನು ಎಚ್ಚರಿಸಿದ್ರು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಅಕಸ್ಮಾತ್ ನೀವು ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡೋದಾದ್ರೆ ಅದಕ್ಕೊಂದು ಕ್ಲಾರಿಟಿ ಕೊಡಿ. ಎಷ್ಟು ದಿನ ಕಂಟಿನ್ಯೂ ಮಾಡ್ತೀರಾ? ಯಾವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡುವಂಥ ಕೆಲಸ ಆಗುತ್ತೆ? ಸುಮ್ಮನೆ ಕಂಟಿನ್ಯೂ ಅಂದ್ಬಿಟ್ಟು ಅವ್ರನ್ನೇ ಮಾಡಿಸೋದಾದ್ರೆ ನಾವು ದುಡ್ದು ಏನು ಪ್ರಯೋಜನ? ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವೋ ಇಲ್ವೋ? ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿನೇ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಇದ್ದಂತೆ ಕಾಣಿಸ್ತಾ ಇದೆ. ಇದು ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡ್ತಾರಂತೆ. ಅಫ್ಕೋರ್ಸ್ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡಿದ್ರು ಯಾಕೆ ಅವ್ರ ಜೊತೆ ಗೋವಿಂದರಾಜನಗರ ಮತ್ತು ವಿಜಯನಗರ ಶಾಸಕರ ಜೊತೆ ಇರಲ್ಲ? ಯಾಕೆ ಮೈಸೂರಿನ ಹರೀಶ್ ಗೋಡೆ ಇಲ್ಲ, ವೆಂಕಟೇಶ್ ಇಲ್ಲ? ಹಾಗೂ ಅಲ್ಲೂ ಕೂಡ ಎಲ್ಲೊಂದು ಕಡೆ ಒಕ್ಕಲಿಗ ನಾಯಕರುಗಳೇ ಕೂಡ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಜೊತೆ ಇರ್ತಕ್ಕಂಥದ್ದು. ಅಂದರೆ ಅವ್ರಿಗೊಂಥರ ಇದು ದುರಿತ ಕಾಲ. ಇನ್ನೇನು 2.5 ವರ್ಷ ಆಯಿತು. ಅನೇಕ ಅವರ ಆಪ್ತ ಸ್ವಾಮೀಜಿಗಳು ದಿನಪ್ರತಿ ಭೇಟಿ ಆಗ್ತಕ್ಕಂಥ ಅವರ ಸ್ವಾಮೀಜಿಗಳೇ ಡೇಟ್ ಕೊಟ್ಟರು, ಮುಹೂರ್ತವನ್ನು ಕೊಟ್ಟರು. ನಿಮಗೆ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಚೇಂಜ್ ಮಾಡೋಕ್ಕೆ ಸುಮಾರು 2-3 ತಿಂಗಳಿಡುತ್ತೆ. ಇದು ಮುಖ್ಯಮಂತ್ರಿ ಹುದ್ದೆ, ಅಷ್ಟು ಸುಲಭದ ಮಾತಲ್ಲ. ನಾನು ನಿಮಗೆ ಯಾವಾಗಲೂ ಹೇಳ್ತೀನಿ, 50 ವರ್ಷ ಕಾಂಗ್ರೆಸ್ನಲ್ಲಿ ಮಣ್ಣು ಹೊತ್ತವರು ಮಣ್ಣಾಗಿ ಹೋದರು ಅಂತೇಳಿ, ಆಯಿತಾ? ಕಾಂಗ್ರೆಸ್ಗೆ ಬಂದ ಕೂಡಲೇ ಇವರು 2 ಬಾರಿ ಚೀಫ್ ಮಿನಿಸ್ಟರ್ ಆದರು, 2 ಬಾರಿ ಪ್ರತಿಪಕ್ಷ ನಾಯಕ ಆದರು. ಇವತ್ತು ಕೂಡ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥದ್ದು. ಈಗ ನಿಮಗೆ ಕುಣಿಗಲ್ ರಂಗನಾಥ್ ಅವರು ಹೋಗಿ, ಈಗ ಒಬ್ಬ ನಾಯಕ ಇದ್ದವರು ತಾನು ನನ್ನ ಜೊತೆ ಶಾಸಕರಿದ್ದಾರೆ ಅಂದರೆ ಒಂದು ಬಲವಾದ ತಂಡವನ್ನು ತಗೊಂಡೋಗಿ ಪ್ರದರ್ಶನವನ್ನು ಮಾಡಬೇಕು. 30 ಜನ, 40 ಜನ, 50 ಜನ, ಯಾರೋ 4 ಜನ 5 ಜನ ಹೋದ ತಕ್ಷಣ ಒಬ್ಬ ನಾಯಕ ಅಲ್ಲೇ ವೀಕಾಗಿ ಹೋಗ್ತಾನೆ. ಡಿ ಕೆ ಶಿವಕುಮಾರ್ ಸುಮಾರು 36 ವರ್ಷ ನಿಮಗೆ ಆ್ಯಕ್ಟಿವ್ ಪಾಲಿಟಿಕ್ಸ್ ಅಲ್ಲ, ಅಧಿಕಾರ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು. 1989ರಿಂದಲೂ ಅವರು MLA ಆಗಿರ್ತಕ್ಕಂಥ ಇಲ್ಲಿವರೆಗೂ ಕೂಡ, ಈಗಲೂ ಕೂಡ MLA 7ನೇ ಬಾರಿ MLA ಕಂಟಿನ್ಯೂಸ್ 8ನೇ ಬಾರಿ ಅವರು MLA ಆಗಿರ್ತಕ್ಕಂಥದ್ದು. ನಿಮಗೆ ಅವ್ರ ಸಟಕ ಕುಣಿಗಲ್ ರಂಗನಾಥರು ಹೋಗಿ ಭೇಟಿ ಆಗ್ತಾರೆ. ಅವರು 4 ಜನ 5 ಜನ ಭೇಟಿ ಆಗ್ತಾರೆ. ನೆನ್ನೆ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಡಿನ್ನರ್ ಮೀಟಿಂಗ್ ಮುಗಿಸ್ಕೊಂಡು ರಾತ್ರಿ 10:30ಗೆ ಬರ್ತಾರೆ. 10:30ಗೆ ಬಂದರೆ ಅವ್ರು ಗೇಟಲ್ಲಿ ನಿಂತ್ಕೊಂಡಿರ್ತಾರೆ. ಗೇಟಲ್ಲಿ ನಿಂತ್ಕೊಂಡು ಅವ್ರು ಒಳಗಡೆನೂ ಕೂಡ ಕಡಿಯಲ್ಲ. ಅಂದರೆ ಇವ್ರ ಪರವಾಗಿ ಲಾಬಿ ಮಾಡೋಕ್ಕೆ ಬಂದರೆ ಅವರ ಸೀರಿಯಸ್ನೆಸ್ ಎಷ್ಟು ಮತ್ತು ಅವ್ರು ಯಾರು ಅಂತೇಳಿ ಅಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಹಳೆದು ತೂಗಿದ್ರು. ಯಾಕಂತ ಹೇಳಿದ್ರೆ ಅದು ಅವರ ಅನುಭವ, 50 ವರ್ಷದ ರಾಜಕಾರಣದ ಅನುಭವ. ಹೂ ಈಸ್ ಈ ಅನ್ನೋದು ಅವ್ರ ತಲೆಯಲ್ಲಿ ಬಂದೋಯ್ತು. ಹೋದ ತಕ್ಷಣ ನೀವು ಯಾಕೆ ಇಲ್ಲಿ ಬಂದ್ರಿ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ ದುಡಿದಿದ್ದಾರೆ ಅಂತ ಹೇಳ್ತಾರೆ. ನಾನು 50 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೀನಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದ್ರೆ ಅದರಲ್ಲಿ ಮಾರ್ಮಿಕವಾಗಿ ಹೇಳ್ತಾರೆ, ನಾನು ಕೂಡ ದುಡಿದಿದ್ದೀನಿ, ಇದು ಕಾಂಗ್ರೆಸ್ ಲೆಕ್ಕಾಚಾರ, ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಅನ್ನೋಂಥ. ಪಕ್ಷ ಕಟ್ಟಿದ್ದಾರೆ, ನಾನು ಪಕ್ಷ ಕಟ್ಟಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಇಲ್ಲ, ತಾವು ಅವ್ರಿಗೆ ಮುಖ್ಯಮಂತ್ರಿ ಮಾಡಬೇಕು, ನೀವು ಒಂದು ಅವಕಾಶ ಕೊಡಬೇಕಂತ. ಆಯಿತು, ಹೋಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೋಗಿ ಕೇಳಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ನಿಮ್ಮ ಸೌಜನ್ಯಕ್ಕೆ ಮನೆ ಒಳಗೆ ಕೂಡ ಕರೆದು ಕೂತು ಮಾತಾಡ್ಸಲ್ಲ. 5 MLAಗಳು ಹೋಗಿರ್ತಾರೆ. ಆಯಿತು, ಆ MLA ಹೋದ್ರೆ ಅವ್ರಿಗೆ ಕ್ಲಾರಿಟಿ ಇಲ್ಲ. ಮೊದಲು ಒಂದು ಮಾತು ಹೇಳಿದರು, ಈಗ ಹೋದನ್ನು ಧೈರ್ಯವಾಗಿ ಹೇಳಬೇಕಲ್ಲ. ಹೌದು, ನಾನು ಡಿ ಕೆ ಶಿವಕುಮಾರ್ ಪರವಾಗಿ ಹೋಗಿದೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಹೈಕಮಾಂಡ್ ಒತ್ತಾಯ ಮಾಡೋಕ್ಕೆ ಹೋಗಿದೆ ಅಂತ ಅವ್ರಿಗೂ ಕೂಡ ಆತಂಕ. ಯಾರೋ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಕಡೆಯವರು, ಯಾರೋ ಓದೋರಲ್ಲ ಅರ್ಧ ಜನ ಸಿದ್ದರಾಮಯ್ಯ ಫೋನ್ ಮಾಡಿ ಗದ್ರಿ ವಾಪಸ್ ಓಡ್ ಬಂದುಬಿಡ್ತಾರೆ, ಯಾಕೆ ಬೇಕಪ್ಪ ಅಂತಂದು. ಎಲ್ಲರೂ ಕೂಡ ಅವ್ರ ಭವಿಷ್ಯ ಫ್ಯೂಚರ್ ಮುಖ್ಯ ಅಲ್ಲ, ಎಲ್ಲ ಕ್ಷೇತ್ರಕ್ಕೂ ಕೂಡ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಲೆಕ್ಕಾಚಾರ ಇರ್ತಕ್ಕಂಥ. ಈಗ ಒಂದು ಮಾತನ್ನು ಮಧು ಹೇಳಿದರು. ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವರಿಗೆ 4 ಗೌರವಾನ್ವಿತ ಪೋಸ್ಟ್ಗಳು ಇರ್ತಕ್ಕಂಥದ್ದು, 2 ಸಚಿವ ಸ್ಥಾನಗಳದು. ಬೆಂಗಳೂರು ನಗರಾಭಿವೃದ್ಧಿ ಅಂತ ಅತಿ ದೊಡ್ಡ ಖಾತೆ. ಆ ಖಾತೆ ನಿಮಗೆ ಸುಮಾರು ಈ ಇಡೀ ಫೈನಾನ್ಸ್ಗಿಂತಲೂ ಅದು ಈಕ್ವಲ್ ಟು ಫೈನಾನ್ಸ್ ಖಾತೆ ಅಷ್ಟೇ ಈಕ್ವಲ್. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇರ್ತಕ್ಕಂಥ ಸುಮಾರು 28 ಕಾನ್ಸ್ಟಿಟ್ಯೂನ್ಸಿಗೆ ಅವರು ಇನ್ಚಾರ್ಜ್ ಇರ್ತಕ್ಕಂಥದ್ದು. ಮತ್ತು ಜಲಸಂಪನ್ಮೂಲ ಖಾತೆ ಇರ್ತಕ್ಕಂಥದ್ದು. ಎಲ್ಲದಕ್ಕೂ ಕೂಡ ಇಡೀ ಪಾರ್ಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಒಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆ. ಜೊತೆಗೆ CM ಜೊತೆ ಪಕ್ಕದಲ್ಲಿ ಕೂರಲಿಕ್ಕೆ ಎಲ್ಲ ಪ್ರೋಟೋಕಾಲಲ್ಲೂ ಕೂಡ ಅವರ ಹೆಸರು ಫೋಟೋ ಇರೋಕ್ಕೆ DCM ಹುದ್ದೆ ಇರ್ತಕ್ಕಂಥದ್ದು. ಈಗ ಅವರು CM ಆಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಅನೇಕ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ, ಯಾಕೆ ನಾವು ನಾಯಕರಲ್ವಾ, ನಾವು ಪಾರ್ಟಿ ಫಂಡ್ ಕೊಡಲ್ಲ, ನಾವು ಪಾರ್ಟಿ ಕೆಲಸ ಮಾಡಲ್ಲ, ನಾವು ಕೂಡ ಚುನಾವಣೆ ಸಂದರ್ಭದಲ್ಲಿ ತುಂಬ ಜನ MLAಗಳಿಗೆ ದುಡ್ಡು ಕೊಡೋದು, ಅದು ನಾವೇ ಅನ್ಯಾಯ ಮಾಡಿದ್ದೀವಿ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದ್ರೆ, ಹಾಗಾದ್ರೆ ನೀವು ಒಬ್ಬರು ಪರವಾಗಿದ್ದಾರೆ, ಒಬ್ಬ ನಾಯಕನ ಪರವಾಗಿದ್ದೀರಾ, ಹಾಗಾದ್ರೆ ಅವ್ರು ಒಬ್ಬರೇ ಬೇಕಾ ಅಂತ ಪ್ರಶ್ನೆಯನ್ನು ಎತ್ತಿದ್ದಾರೆ. ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಥರದ ಲಾಭವನ್ನು ಈಗ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಸಿಗುತ್ತೋ ಬಿಡುತ್ತೋ ಅದು ಅವರ ಹಣೆಯಲ್ಲಿ ಬರೆದಿರಬೇಕು. ಮತ್ತು ಪಾಲಿಟಿಕ್ಸ್ ಲೈಕ್ ಎ ಚೆಸ್ ಗೇಮ್ ಅಂತ ಹೇಳ್ತಾರೆ. ಆಗ ಒಬ್ಬ ಸಾಮಾನ್ಯ ಸೈನಿಕ ರಾಜ್ಯನ ಚೆಸ್ಸಲ್ಲಿ ಹೆಂಗೆ ಹೊಡೆದಾಕ್ತಾರೆ ಆ ಥರ ಏನು ಬೇಕಾದ್ರೆ ಆಗ್ಬೋದು. ಇವತ್ತು ಸಿದ್ದರಾಮಯ್ಯ ಇರ್ಬೋದು, ನಾಳೆ ಮತ್ತೊಬ್ಬರು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅನಿವಾರ್ಯವಾಗಿ ಮೊದಲು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು KPCC ಅಧ್ಯಕ್ಷ ಹುದ್ದೆ. KPCC ಅಧ್ಯಕ್ಷ ಹುದ್ದೆ ಇದ್ದರೆ ಮಾತ್ರ ಅವರು 2028ರಲ್ಲಿ ಆಗ್ತಕ್ಕಂಥ ಚುನಾವಣೆಯಲ್ಲಿ ತಾನು CM ಹುದ್ದೆಯನ್ನು ಕ್ಲೈಮ್ ಮಾಡಿಕೊಳ್ಳಲಿಕ್ಕೆ ಮತ್ತು ಅವರ ನೇತೃತ್ವದಲ್ಲಿ ಚುನಾವಣೆ ಹೋಗಲಿಕ್ಕೆ ಮತ್ತು ತಮಗೆ ಬೇಕಾದ
ಆದಂಥವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರಲಿಕ್ಕೆ ಮಾತ್ರ ಸಾಧ್ಯ. ಗೊತ್ತಿರಲಿಲ್ಲ ನಿಮಗೆ KPCC ಅಧ್ಯಕ್ಷ ಹುದ್ದೆ ಎಷ್ಟು ಮಹತ್ವ ಅನ್ನೋದವ್ರಿಗೆ, ಅದು ಆ ಅರಿವು DK ಶಿವಕುಮಾರ್ ಗೊತ್ತು. ಹಾಗಾಗಿ KPCC ಹುದ್ದೆಯೂ ಬೇಕು, DCM ಬೇಕು, ಎರಡೂ ಸಚಿವ ಸ್ಥಾನ ಉಳಿಸ್ಕೊಳ್ಬೇಕು. ಹಾಗಾಗಿ ನೀವು ಸರಿ ಆಯಿತು ನಾನು ಮುಖ್ಯಮಂತ್ರಿ ಮಾಡ್ತೀವಲ್ಲ, ಆಯಿತು ನನ್ನ ತಂಟೆಗೆ ಬರಬೇಡಿ, ನನಗೆ ಟಚ್ ಮಾಡಬೇಡಿ ಅನ್ನೋ ಮೆಸೇಜನ್ನು ಪಾಸ್ ಮಾಡ್ತಿರ್ತಕ್ಕಂಥ. ಆದರೆ ಯಾಕೆ DK ಶಿವಕುಮಾರ್ ಅಷ್ಟೊಂದು ಪ್ರಬುದ್ಧ ರಾಜಕಾರಣಿ, ಭಾಳಷ್ಟು ತಿಳ್ಕೊಂಡಿದ್ದಾರೆ ಆಯಿತಾ, 8 ಬಾರಿ MLA ಇದ್ದರು, ಯಾಕೆ ಬರೀ 4 ಜನ 7 ಜನ 8 ಜನ ಕಳಿಸ್ತಿದ್ದಾರೆ ಅರ್ಥ ಆಗ್ತಿಲ್ಲ. ಅವರು ಸ್ಟ್ರಾಟಜಿ ಅವರಿಗೆ ಎಲ್ಲ ಒಂದು ಕಡೆ ಅದು ನಿಮಗೆ ನೋಡೋರಿಗೆ ಅನಿಸ್ತಿದೆ, ಎಲ್ಲ ಒಂದು ಕಡೆ DK ಶಿವಕುಮಾರ್ ಇನ್ನೇನು ಆಗೇ ಬಿಟ್ಟರು, ಅವ್ರ ಜೊತೆ MLAಗಳಿದ್ದಾರೆ ಅಂತೇಳಿ. ಈಗ ಅವರೇ ಒಂದು ಲೆಕ್ಕಾಚಾರ ಕೊಟ್ಟಂಗಾಯ್ತು, ನನ್ನ ಜೊತೆ 15 ಜನ MLA ಇದ್ದಾರೆ, 20 ಜನ ಇದ್ದಾರೆ. DK ಶಿವಕುಮಾರ್ ಹಂಗಲ್ಲ, ಅವ್ರ ಜೊತೆ 20 MLA ಜನ ಸೀಮಿತ ಅಂತಲ್ಲ, ಇಡೀ ಪಾರ್ಟಿ ನನ್ನ ಜೊತೆ ಇದೆ, ಇಡೀ ಶಾಸಕರು ನನ್ನ ಜೊತೆ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಿತ್ತು. ಎಸ್ ಅಫ್ಕೋರ್ಸ್ ನಿಮಗೆ DK ಶಿವಕುಮಾರ್ ಅವರಿಗೆ CM ಸ್ಥಾನ ಕೊಡಬೇಕು ಅಂತ ಎಲ್ಲ ಕಡೆ ಚರ್ಚೆ ಇರ್ತಕ್ಕಂಥದ್ದು, ಅವರ ಪರವಾಗಿರ್ತಕ್ಕಂಥವ್ರು ಮತ್ತು ಅವ್ರು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಿರ್ತಕ್ಕಂಥ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡು, ಮೊದಲೆಲ್ಲ ಕಾಂಗ್ರೆಸ್ ಆಡಳಿತ ರಾಜ್ಯಗಳನ್ನು ಹೈಕಮಾಂಡ್ ನೋಡ್ತಿದ್ದ ರೀತಿಯೇ ಬೇರೆ. ಅಂದರೆ ಒಂದು ಮುನ್ಸಿಪಾಲ್ಟಿ ಅಧಿಕಾರ ಥರ ಮುನ್ಸಿಪಾಲ್ಟಿ ಅಧ್ಯಕ್ಷನ ಕಿತ್ತಾಕ್ದಂಗೆ ಮಾಡ್ತಾರೆ. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡೇ ದುರಿತ ಕಾಲದಲ್ಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನು ಮುಟ್ಟುವಂಥ ಶಕ್ತಿ ಸಾಮರ್ಥ್ಯ ಅದಕ್ಕಿಲ್ಲ. ಯಾಕಂದರೆ ಕಣ್ಣು ಮುಂದೆ ಬಿಹಾರ ಚುನಾವಣೆ ಇರ್ತಕ್ಕಂಥದ್ದು, ಇನ್ನು ನೆಕ್ಸ್ಟ್ ಇಯರ್ ಬಂದ ತಮಿಳುನಾಡು ಕೇರಳ ಎಲೆಕ್ಷನ್ ಇರ್ತಕ್ಕಂಥ, ಅದರ ನೆಕ್ಸ್ಟ್ ಇಯರ್ ಬಂದು UP ಎಲೆಕ್ಷನ್ಗಳು ಇರ್ತಕ್ಕಂಥದ್ದು. ಮತ್ತು ಯಾವುದೇ OBC ನಾಯಕನ ಎದುರಾಕಲಿಕ್ಕೆ ಅವರು ತಯಾರಿಲ್ಲ. ಯಾಕಂದರೆ ಕಾಂಗ್ರೆಸ್ಸಿಗೆ ಈಗ ಸಾಂಪ್ರದಾಯಿಕ ಮತದಾರ ಅಂತ ಹೇಳಿದ್ರೆ OBC ಮತ್ತು SC ST ಮತದಾರರಾಗಿರ್ತಕ್ಕಂಥದ್ದು. ಇವರ ನೀತಿ, ಇವರ ಸೈದ್ಧಾಂತಿಕ ಸ್ಟ್ರಾಟಜಿಗಾಗಿ ಇವತ್ತು ಮೇಲ್ವರ್ಗದ ಮತಗಳು BJP ಜೊತೆ ಇರ್ತಕ್ಕಂಥದ್ದು. ನೀವು ಕರ್ನಾಟಕದಲ್ಲಿ ತಗೊಳ್ಳಿ, ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳು ಕಂಪ್ಲೀಟಾಗಿ ಕಾಂಗ್ರೆಸ್ ಪರವಾಗಿದ್ದಾವ, ಹೋಗಲಿ 50% ಇದ್ವಾ? ಇಲ್ಲ. ಕಾಂಗ್ರೆಸ್ ಪರವಾಗಿರ್ತಕ್ಕಂಥವರೇ OBC ಮತಗಳು, SC ST ಮತಗಳು. ಅವರನ್ನು ಕೂಡ ಕಳೆದುಕೊಂಡ್ರೆ ಮುಂದೆ ಏನು ಬೇಕಾದ್ರೂ ಆಗ್ಬೋದು. ಎಸ್, ಈಗ DK ಶಿವಕುಮಾರ್ ಅಂದ ತಕ್ಷಣ ಸತೀಶ್ ಜಾರಕಿಹೊಳಿ ಪ್ರದರ್ಶನ ಮಾಡ್ತಾರೆ, ನನ್ನ ಜೊತೆ 35-40 ಜನ MLAಗಳಿದ್ದಾರೆ ಅಂತ ಹೇಳ್ತಾರೆ. ನಿನ್ನೆ ಒಂದು ಸ್ಟ್ರಾಟಜಿ ಏನು ಮಾಡಿದೆ, ಅವರೆಲ್ಲ ಡೆಲ್ಲಿಗೆಲ್ಲ ಹೋಗಿ ಬಂದರು, ಜಸ್ಟ್ ಸತೀಶ್ ಜಾರಕಿಹೊಳಿ ಸೈಲೆಂಟಾಗಿ ಬಂದು ಊಟ ಮಾಡಿ ಒಂದು ಫೋಟೋ ರಿಲೀಸ್ ಮಾಡಿದ್ರು. ಅಲ್ಲೇ ಒಂದು ಮೆಸೇಜ್ ಪಾಸ್ ಆಯಿತು, ನಮ್ಮ ಜೊತೆ ಸೀನಿಯರ್ಸ್ ಇದ್ದಾರೆ, ನಮಗೂ ರಾಜಕೀಯ ಮಾಡೋಕ್ಕೆ ಬರುತ್ತೆ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಸಿದ್ದರಾಮಯ್ಯ ಏನಿಲ್ಲ, ಮನೆಗೆ ಬಂದರು 3 ಜನ, ಒಬ್ಬ ಮಿನಿಸ್ಟ್ರು 3 ಜನ ಸೀನಿಯರ್ MLAಗಳು ಬಂದರು, ಎಲ್ಲ ಮಾತಾಡಿದ್ರು, ಅವ್ರ ಮನೇಲಿ ಅವ್ರು ಮಲ್ಕೊಂಡಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಒಂದು ಊಟ ಇದೆಯಲ್ಲ, ಒಂದು ಊಟ ಹೇಳ್ತು ನಾವು ಸ್ಟ್ರಾಂಗ್ ಇದ್ದೀವಿ ಅಂತ, ಆಯಿತಾ. ಅವ್ರು ಹೇಳ್ತಾರೆ ಮೋರ್ ಸ್ಟ್ರಾಂಗ್ ಇಸ್ ಮೋರ್ ಎನಿಮೀಸ್ ಅಂತ, ಇವ್ರು ಹೇಳ್ತಾರೆ ಹೌದು ಎಸ್ ಐ ಆಮ್ ಸ್ಟ್ರಾಂಗ್, ವಿ ಆರ್ ಸ್ಟ್ರಾಂಗ್ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಬಹುಶಃ DK ಶಿವಕುಮಾರ್ ಅವರಿಗೆ ಅವರ 4 ಗೌರವಯುತ ಪೋಸ್ಟನ್ನು ಉಳಿಸ್ಕೊಳ್ತಕ್ಕಂಥ ಇದು ಅನಿವಾರ್ಯತೆ ಇರ್ತಕ್ಕಂಥದ್ದು. ಆ ಪೋಸ್ಟ್ಗಳು ಇದ್ರೆ ತಾನೇ ಅದು DK ಶಿವಕುಮಾರ್ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಸದ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ತನ್ನಲ್ಲಿರ್ತಕ್ಕಂಥ ಆ ಒಂದು ಪೋಸ್ಟ್ಗಳನ್ನು ಉಳಿಸ್ಕೊಳ್ಬೇಕು, ಅದಕ್ಕಾಗಿ ಶತಾಯಗತೆಯ ಪ್ರಯತ್ನವನ್ನು ಮಾಡ್ತಾರೆ. ಬಹುಶಃ ಅದ್ರಲ್ಲಿ ಸಕ್ಸಸ್ ಆಗೋ ಸಾಧ್ಯತೆ ಕೂಡ ಇದ್ರೂ ಇರ್ಬೋದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ CM ಹುದ್ದೆ ಕ್ಲೈಮ್ ಮಾಡ್ತಾರೆ, ಸದ್ಯಕ್ಕೆಲ್ಲ ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ಆ ಸ್ಟ್ರಾಟಜಿ ಕೂಡ ಹೈಕಮಾಂಡ್ ಇರ್ಬೋದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ, MLAಗಳನ್ನು ಮನೆ ಒಳಗೆ ಕರೀಲಿಲ್ಲ, ಅಲ್ಲೇ ಅವ್ರ ಮನೆ ಪೋರ್ಟಿಕದಲ್ಲಿ ನಿಂತು ಮಾಡಿಸಿದ್ರು, ಒಂದು 10-15 ನಿಮಿಷ ಅಲ್ಲೇ ಮಾತಾಡಿದ್ರು. ಅವರೇನೋ ಕೇಳಿದ್ರು, ಲಾಸ್ಟಿಗೆ ಎಲ್ಲದಕ್ಕೂ ಕೂಡ ನಾನು ಪಾರ್ಟಿಗೆ ದುಡ್ದಿಲ್ಲವ ಅಂತ ಹೇಳಿದ್ರು, ನಾನು 50 ವರ್ಷ ಮಣ್ಣೊತ್ತಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅವ್ರು ಎಲ್ಲ ಹೇಳ್ತಾರೆ DK ಶಿವಕುಮಾರ್ ಪಾರ್ಟಿಗೆ ದುಡ್ದಿದ್ದಾರೆ, ಅಧಿಕಾರ ತಂದಾರೆ ಅಂತ ತಕ್ಷಣ ಯಾಕೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿಗೆಲ್ಲ ನೀವು ಸರಿಯಲ್ಲ ಅಂತ ಹೇಳಿದರು. ಯಾಕಂತ ಹೇಳಿದ್ರೆ ಅಲ್ಲಿ ಹೋದವ್ರು ಯಾರು ಹೇಳಿ, ಕುಣಿಗಲ್ ರಂಗನಾಥ್ ಅವರಿಗೆ ಕೊನೆಗಳಿಗೆಲ್ಲ ಚುನಾವಣೆಗೆ ಇವರೇ ಹೋಗಬೇಕು, ಜಮೀರ್ ಅಹಮದೇ ಹೋಗಬೇಕು. ಕಳೆದ ಬಾರಿ ಅವರ ಎಲೆಕ್ಷನಲ್ಲಿ 2 ದಿನ ಜಮೀರ್ ಅಹಮದ್ ಹೋಗಿದ್ರು, ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತರ ಮತಗಳಿರ್ತಕ್ಕಂಥದ್ದು. ಇಕ್ಬಾಲ್ ಹುಸೇನ್ ಇವತ್ತು ಮಾತಾಡ್ತಾರಲ್ಲ, ಜಮೀರ್ ಅಹಮದ್ ಹೋಗಿ ರಾಮನಗರದೊಳಗೆ ಮುಸ್ಲಿಮ್ಸ್ಗೆ ಕೈ ಮುಗಿದು ಸಾಕು, ಅಲ್ಲಿ ಇಕ್ಬಾಲ್ ಹುಸೇನೋ ಜಮೀರ್ ಅಹಮದ್ ಅಂತ ನೋಡ್ತಾರೆ. ಅಲ್ಲೂ ಕೂಡ ಅವರವ್ರ ಕ್ಷೇತ್ರಗಳಿದ್ದಾರೆ. ಮತ್ತು ಆದರೆ ಅವ್ರಿಗೆ ಅನಿವಾರ್ಯ ಅವರ ನಾಯಕ DK ಶಿವಕುಮಾರ್ಗೆ ಅವ್ರು ಇಷ್ಟು ಆದರೂ ಮಾಡಲಿಲ್ಲ ಅಂದರೂ ಕೂಡ ಭವಿಷ್ಯದಲ್ಲಿ ಅವ್ರಿಗೂ ಕೂಡ ರಾಜಕೀಯವಾಗಿ ಎಲ್ಲೊಂದು ಕಡೆ ಹೊಡೆತಗಳು ಬೀಳುತ್ತೆ ಎಂಬ ಆತಂಕ ಇರ್ತಕ್ಕಂಥದ್ದು. ಹೋಗ್ಲಿ ಇಕ್ಬಾಲ್ ಹುಸೇನ್ ನೇರವಾಗಿ ಮಾತಾಡ್ತಾರೆ, ಬಾಲಕೃಷ್ಣ ನೇರವಾಗಿ ಮಾತಾಡ್ತಾರೆ, ಉಳಿದವ್ರು ಯಾರು ಮಾತಾಡ್ಲಿಕ್ಕೆ ತಯಾರಿಲ್ಲ. ಅವ್ರು ಹೇಳ್ತಾರೆ ಹೋಗಿದ್ವಿ, ಭೇಟಿಯಾಗಿದ್ವಿ, ನಮ್ಮ ಕೆಲಸಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ. ಇದು ಸದ್ಯದ ರಾಜಕೀಯ ಪರಿಸ್ಥಿತಿ. ಮಧು, ಇಲ್ಲಿ ಸಿದ್ದು ಅವರಿಗೆ ಅವಕಾಶ ಸಿಗುತ್ತೆ, ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವಕಾಶ ಕೊಡ್ತಾರೆ. ಆದರೆ DK ಶಿವಕುಮಾರ್ ಪ್ರಯತ್ನ ಪಟ್ಟರು ಕೂಡ ಅವರಿಗೆ ಅವಕಾಶ ಸಿಗಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ತುಂಬಾ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಏನು ಕ್ಲಾರಿಟಿ ಕೊಡಬೇಕು DK ಅವರಿಗೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಅವಕಾಶವನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕನ್ಫ್ಯೂಷನ್ ಅನ್ನೋದು ಒಂದು ಹೇಗೆ ನಿಜವೋ ಅದೇ ರೀತಿ ಸಿದ್ದರಾಮಯ್ಯ ಅನ್ಡಿಸ್ಪ್ಯೂಟೆಡ್ ಅಹಿಂದ ಲೀಡರು ಮತ್ತು ಪಕ್ಷದ ಅಸೆಟ್ಟು ಅನ್ನುವಂಥದ್ದು ಓಪನ್ ಸೀಕ್ರೆಟ್, ಅದರಲ್ಲಿ 2ನೇ ಮಾತಿಲ್ಲ. ಅವರು 1 ಸಲ ಅಲ್ಲ 10 ಸಲ ಹೋಗಿ ಭೇಟಿ ಮಾಡಿ ಬಂದರೂ ಕೂಡ ಅದು ಸುದ್ದಿ ಆಗುತ್ತೆ, ಮತ್ತು ಸುದ್ದಿಯ ಆಚೆಗೆ ಸರ್ಕಾರದ ಅಸ್ಥಿರತೆಗೇನು ಸಮಸ್ಯೆ ಆಗಲ್ಲ, ಪಕ್ಷದ ಅಸ್ಥಿರತೆಗೂ ಸಮಸ್ಯೆ ಆಗಲ್ಲ. ಅದಕ್ಕೂ ಮೀರಿ ಇನ್ನಷ್ಟು ಸ್ಥಿರವಾಗುತ್ತೆ ಅಥವಾ ಇನ್ನಷ್ಟು ಕ್ಲಾರಿಟಿ ಸಿಗೋ ರೀತಿ ಒಂದು ರೀತಿ ಕಾಣುತ್ತೆ. ಓಕೆ, ಸಿದ್ದರಾಮಯ್ಯ ಅವರು ಇನ್ನೂ ಕೂಡ ಏನೋ ಪವರ್ಫುಲ್ ಆಗಿದ್ದಾರೆ, ಅವ್ರ ಜೊತೆ ನಾವಿರಬೇಕು ಅನ್ನೋ ಥರ ಒಂದು ಗೊಂದಲಗಳು ಕ್ಲಿಯರ್ ಆಗುತ್ತೆ. ವೇರ್ DK ಶಿವಕುಮಾರ್ ಅವರ ಆಕ್ಸೆಸ್ಸು ಅಥವಾ ಭೇಟಿಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅದು ಕೊಡುವಂಥ ಮೆಸೇಜೇ ಬೇರೆ. ಮತ್ತು ಅವರು ಹೋಗಿ ಬಂದ ನಂತರ ಅವರು ಮಾತನಾಡದೇ ಇರಲಿ, ಆದರೆ ಅದು ಕೊಡುವಂತಹ ಸಂದೇಶ ಅಥವಾ ಕೊಡುವಂತಹ ಇನ್ವಿಸಿಬಲ್ ಹೇಳಿಕೆಗಳೇನಿರ್ತಾವಲ್ಲ,
ವಿಸಿಬಲ್ ಹೇಳಿಕೆಗಳೆಲ್ಲ ನಾನು ಹೇಳ್ತಾ ಇರೋದು, ಆನ್ ದ ರೆಕಾರ್ಡ್ ಅಲ್ಲ, ಆಫ್ ದ ರೆಕಾರ್ಡ್ ಹೇಳಿಕೆಗಳು ಏನು ಬರ್ತಾವಲ್ಲ ಅಥವಾ ಮಾಧ್ಯಮಗಳಲ್ಲಿ ವರದಿ ಆಗುವಂಥ ದೃಷ್ಟಿಕೋನ ಆಯಾಮಗಳು ಪಕ್ಷದ ಎಲ್ಲ ಮೂಲೆಗಳನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ತಲುಪ್ತವೆ ಮತ್ತು ಬೇರೆ ಬೇರೆ ಅರ್ಥಗಳನ್ನು ಕೊಡ್ತವೆ. ಅಲ್ಲಿನ MLAಗಳು ಬೇರೆ ರೀತಿ ಅರ್ಥೈಸ್ಕೋತಾರೆ. ಅದಾದಮೇಲೆ ಚಟುವಟಿಕೆಗಳು ತೀವ್ರತೆಯನ್ನು ಪಡ್ಕೊಳ್ಬಹುದು ಮತ್ತು ಅದರಿಂದ ಪಾರ್ಟಿಯ ಡೀಪ್ ರೂಟೆಡ್ ಸ್ಟ್ರೆಂತ್ ಏನಿದೆ ಅದಕ್ಕೆ ಡೆಂಟ್ ಆಗ್ಬೋದು. ಇಂತಹ ಹಲವಾರು ಲೆಕ್ಕಾಚಾರಗಳ ಒತ್ತಡ ಹೈಕಮಾಂಡ್ ಮುಂದೆ ಇದೆ. ಆ ಒತ್ತಡವೇ ಅವರನ್ನು ಕನ್ಫ್ಯೂಷನ್ಗೆ ತಳ್ಳುತ್ತೆ. ಇಷ್ಟೇ ಸಿಂಪಲ್. ಅವ್ರು ಹೋಗಿ ಬಂದರೆ ಬಹುಶಃ ಇರ್ಬೋದೇನೋ ನವಂಬರೋ ಡಿಸೆಂಬರೋ ಜನವರಿನೋ ಫೆಬ್ರವರಿನೋ ಅಂತ ಆ ಒಂದು ಕೂಗೇನಿದೆ ಆ ಕೂಗು ಇನ್ನಷ್ಟು ಜಾಸ್ತಿ ಆಗುತ್ತೆ. ಆ ಕೂಗು ಜಾಸ್ತಿ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಗೊಂದಲಗಳು ಕೂಡ ಜಾಸ್ತಿ ಆಗ್ತವೆ. ಆ ಗೊಂದಲಗಳು ಫಾಲೋಡ್ ಬೈ ಅಸ್ಥಿರತೆ ಜಾಸ್ತಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಜಾಣತನದಿಂದ ಅಳದು ತೂಗಿ DK ಶಿವಕುಮಾರ್ ಅವರ ಭೇಟಿಯ ಪ್ರಯತ್ನಗಳಿಗೆ ಲಿಮಿಟೆಡ್ ಆಕ್ಸೆಸ್ಸನ್ನು ಕೊಡ್ತಾ ಇರಬಹುದು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ DK ಶಿವಕುಮಾರ್ ಅವರು ಹೋಗಿ ಬಂದಂಥ ಆಗುವಂಥ ಪರ್ಸ್ಪೆಕ್ಟಿವ್ ನರೇಟಿವ್ಗಳು ಬೇರೆ ಆಗ್ತವೆ. ಅದೇ ಸಿದ್ದರಾಮಯ್ಯ ಅವರು 10 ಸಲ ಹೋದರೂ ಕೂಡ ನಾನು ಹೇಳಿದಂತೆ ಅನ್ಡಿಸ್ಪ್ಯೂಟೆಡ್ ಅಕ್ನಾಲೆಡ್ಜ್ಡ್ ಲೀಡರ್. ಸೊ ಅದು ಪಾರ್ಟಿ ಅಸೆಟ್ ಅಂತ ಆಗಿರೋದ್ರಿಂದ ಹೋಗಿ ಬಂದರೆ ಏನು, ಅವ್ರು ಸಿಗದೇ ಇರಲಿ, ಹೋಗಿ ಬಂದರೆ ಏನು ಮಾತಾಡ್ಕೊಂಡು ಬರ್ತಾರೆ, ಆಕ್ಸೆಸ್ ಚೆನ್ನಾಗಿದೆ ಮತ್ತು ಅವರ ಒಂದು ಏನು ಪೊಲಿಟಿಕಲ್ ಇಂಟಿಮೆಸಿ ಚೆನ್ನಾಗಿದೆ, ಈ ಲೆಕ್ಕಾಚಾರಗಳು ಬರ್ತವೆ ಅಲ್ಲಿ. ಆದರೆ DK ಶಿವಕುಮಾರ್ ಅವರ ಭೇಟಿಯ ಅರ್ಥವೇ ಬೇರೆ ಆಗುತ್ತೆ. ಮತ್ತು ಈ ಸಂದರ್ಭದಲ್ಲಿ 2.5 ವರ್ಷದಲ್ಲಿ ಇನ್ನೊಂದನ್ನು ನಾವು ಸೂಕ್ಷ್ಮವಾಗಿ ನೋಡೋದಾದರೆ ನೋಡಿ, ಕಳೆದ ಸಲ 2.5 ವರ್ಷದ ಹಿಂದೆ ಏನು ಸರ್ಕಾರ ರಚನೆಯ ಸಂದರ್ಭ ಏನಿತ್ತು ಆಗಲೂ ಕೂಡ ಇವರು 1-1.5 ದಿನ ಅಥವಾ 2-3 ದಿನ ಅಥವಾ ಒಂದು 10-4-5 ದಿನ ಅಂದ್ಕೊಳ್ರಿ, ಒಂದು ರೀತಿ ಮೌನ ವ್ರತಕ್ಕೆ ಜಾರಿದ್ರು, ಒಂದು ರೀತಿ ಅಜ್ಞಾತವಾಸಕ್ಕೆ, ಅಂದರೆ ಮನೆಯಲ್ಲಿದ್ದಂಗೆ ಸರಿಯಾಗಿ ಆಕ್ಸೆಸ್ ಇಲ್ಲದೆ, ನಾಯಕರುಗಳಿಗೆ ಆಕ್ಸೆಸ್ ಇಲ್ಲದೆ, ಮಾಧ್ಯಮಗಳಿಗೆ ಆಕ್ಸೆಸ್ ಇಲ್ಲದೆ ಏನು ಮಾಡ್ತಾರೆ DK ಶಿವಕುಮಾರ್, ಒಪ್ಕೊತಾರೆ ಸಿದ್ದರಾಮಯ್ಯ ಅವರ ನಾಯಕತ್ವನ ಅನ್ನೋ ರೀತಿ ಒಂದು ರೀತಿ ಚರ್ಚೆ ದೊಡ್ಡ ಮಟ್ಟದಲ್ಲಿ ಬರೋ ರೀತಿ ಮೌನಕ್ಕೆ ಶರಣಾಗಿದ್ದರು. ನಿನ್ನೆಯೂ ಕೂಡ ಆಲ್ಮೋಸ್ಟ್ ಹುಷಾರಿರಲಿಲ್ಲ ನನಗೆ, ಯಾರೋ ಕೆಲವರು ಬಂದಿದ್ದರು ಭೇಟಿ ಮಾಡೋಕ್ಕೆ, ನನ್ನ ಫ್ರೆಂಡ್ಗೂ ಹುಷಾರಿರಲಿಲ್ಲ, ಅವ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ ಕಾರಣಕ್ಕೆ ನಾನು ಯಾರಿಗೂ ಸಿಕ್ಕಿಲ್ಲ ಮತ್ತು ಯಾರು ಹೋಗಿದಾರೋ ಯಾಕೆ ಹೋಗಿದಾರೋ ಗೊತ್ತಿಲ್ಲ, ನೋಡೋಣ ಅಂತ ಸೂಕ್ಷ್ಮವಾಗಿ ಹೇಳಿದ್ರು. ಸೊ ಅದೇ ಒಂದು ಸ್ಟ್ರಾಟಜಿಯನ್ನು ರೆಪ್ಲಿಕೇಟ್ ಮಾಡಿದರೆ ಅಥವಾ ಕಾಪಿ ಮಾಡಿದರೆ, ರೀಪೇಸ್ಟ್ ಮಾಡಿದರೆ ಈ ಸಲವು. ಆದರೆ ಆ ಸಲ ಕೊಟ್ಟಂಥ ರಿಸಲ್ಟು ಈ ಸಲ ಕೊಡುತ್ತಾ ಅನ್ನುವಂಥದ್ದು ಕುತೂಹಲ. ಮತ್ತು ಪಟೇಲ್ ಹೇಳಿದಂತೆ ಸ್ಟೇಟಸ್ ಕೋ ಮೇಂಟೈನ್ ಆದರೂ ಅಚ್ಚರಿ ಇಲ್ಲ. ಈಗ ಇವರು CM ಪೋಸ್ಟನ್ನು ಕ್ಲೇಮ್ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಪೂರಕವಾಗಿ ಇವ್ರಿಗೊಂದಷ್ಟು ಅಥವಾ ಒಂದಷ್ಟು ಜನ ಶಾಸಕರ ಬೆಂಬಲವೂ ಇದೆ ಅನ್ನೋದಾದರೆ ಯಾಕೆ ಸುಮ್ಮನೆ ಅನ್ವಾಂಟೆಡ್ ಏನು ಮಾಡಿದ್ರು ಮಾಡ್ದಿದ್ರು. ಈಗ ಸಿದ್ದರಾಮಯ್ಯ ಅವ್ರಿಗೆ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತೀವಿ ಅಂತಂದರೆ ಅದು ಸೇಮ್ ಇವ್ರಿಗೂ ಅಪ್ಲೈ ಆಗಬೇಕಲ್ವಾ. ಈಗ ಅವರು ಅವತ್ತೆಲ್ಲ ನೀವು DK ಶಿವಕುಮಾರ್ ಅವರು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಳೆ ಮೈಸೂರಿನ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಬರಬೇಕು, ನಮಗೆ ಒಕ್ಕಲಿಗ ಮತಗಳು ಬರಬೇಕು, ಈ ಸಲ ಅವಕಾಶ ಬಂದಿದೆ ಅಂತ ಅವತ್ತೇ ನೀವು ಸ್ಟಾಪ್ ಮಾಡಿಸ್ಬೋದಿತ್ತಲ್ಲ. ಅವತ್ತ್ಯಾಕೆ ನಿಮ್ಮದು ಪೊಲಿಟಿಕಲ್ ಏನು ಡ್ಯುಯಲ್ ಮೈಂಡ್ ಸೆಟ್ ಇತ್ತು ಅಥವಾ ಡಬಲ್ ಗೇಮ್ ಇತ್ತು, ಅದನ್ನ ನೀವು ವೋಟ್ ಬ್ಯಾಂಕ್ ಅಥವಾ ಅದನ್ನ ಸ್ಟ್ರಾಟಜಿ ಅಂತ ಕನ್ಸಿಡರ್ ಮಾಡೋದಾದ್ರೆ ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯ ಬಣ ಅನ್ಕೊಂಡಿರ್ಬೋದು, ಇರ್ಲಿ ಬಿಡಿ ಉತ್ಸಾಹದಲ್ಲಿ ದುಡ್ಡು ಖರ್ಚು ಮಾಡ್ತಾರೆ, ಉತ್ಸಾಹದಲ್ಲಿ ಓಟು ಗಾರ್ನ್ ಮಾಡ್ತಾರೆ, ಅನುಕೂಲ ಆಗುತ್ತೆ ಪಾರ್ಟಿಗೆ ಅಂತ ಅದೆಲ್ಲ ಕಾರಣಕ್ಕೆ 136 ಚಿಲ್ಲರೆ ಎಲ್ಲ ಬಂತು. ಈ ಸಂದರ್ಭದಲ್ಲಿ ಅದನ್ನ ಆ ಟೈಮಲ್ಲಿ ಅಕ್ನಾಲೇಜ್ ಮಾಡ್ಕೊಳ್ಳೋದಾದ್ರೆ ಈಗಲೂ ಅಕ್ನಾಲೇಜ್ ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ ಸ್ಟೇಟಸ್ ಕೋ ಮೇಂಟೈನ್ ಆದ್ರೂ ಕೂಡ ಆಗಬಹುದು. ನೋಡೋದಾದ್ರೆ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ರಾಜ್ಯದ ಜನಕ್ಕೆ ಗೊತ್ತಾಯ್ತು. ಇನ್ನೊಂದ್ ಕಡೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳುವಂತ ಪ್ರಯತ್ನನೂ ಆಗ್ತದೆ. ಅಬ್ಸಲ್ಯೂಟ್ಲಿ ಅವರ ಪೊಲಿಟಿಕಲ್ ಫ್ಯೂಚರ್ ಮತ್ತು ಎಕ್ಸಿಸ್ಟೆನ್ಸ್ ಮತ್ತು ಆ ಎಲ್ಲಾ ಕಾರಣಗಳಿಗೆ ಮತ್ತು ಪಾರ್ಟಿ ಕಟ್ಟೋ ವಿಚಾರದಲ್ಲಿ ಬೇಕಾಗುತ್ತೆ. ಮತ್ತೊಬ್ಬ ಇಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಇಲ್ಲಿವರೆಗೆ 20 ಜನ KPCC ಅಧ್ಯಕ್ಷರಾಗಿದ್ದಾರೆ. ಚೆನ್ನೈಯಿಂದ ಹಿಡಿದು DK ಶಿವಕುಮಾರ್ಗೆ 8 ವರ್ಷ ಪರಮೇಶ್ವರ್ ಇದ್ರು, ಅವರು ಅವ್ರದ್ದು ಅಡ್ಡಿಲ್ಲ. ಆದರೆ DK ಶಿವಕುಮಾರ್ ಪಕ್ಷ ಸಂಘಟನೆಯನ್ನು ಯಾರೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹಗಲು ರಾತ್ರಿ ಕಷ್ಟಪಡ್ತಾರೆ, ಓಡಾಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ, ದುಡ್ಡು ಖರ್ಚು ಮಾಡೋರ ಹತ್ರ ಖರ್ಚು ಮಾಡಿಸ್ತಾರೆ, ದುಡ್ಡು ಇಲ್ಲದೆ ಇಸ್ಕೊಳ್ತಾರೆ, ಅವರೂ ಜೇಬಿಂದ ಹಾಕ್ತಾರೆ, ಮತ್ತು ಕಾರ್ಯಕರ್ತರಿಗೆ ರಾತ್ರಿ ಆಗಲು ಅವರಿಗೆ ಪುಷಪ್ ಮಾಡ್ತಾರೆ, ಫಾಲೋಅಪ್ ಮಾಡ್ತಾರೆ. ಆಮೇಲೆ ಅದನ್ನ ಒಂದು ಕಾರ್ಪೊರೇಟ್ ಲುಕ್, ಕರ್ನಾಟಕ ಕಾಂಗ್ರೆಸ್ನ ಕಾರ್ಪೊರೇಟ್ ಲುಕ್ ಅಂತಂದರು. ಮತ್ತು BJP ಏನು ಕಡಿಮೆ ಇಲ್ಲ ಅಂತ ಚುನಾವಣೆ ಸ್ಟ್ರಾಟಜಿಯನ್ನು ಮಾಡ್ತಾರೆ. ಮತ್ತು ಅವ್ರ ಕೆಳಗಡೆ ಇರ್ತಕ್ಕಂಥ ಟೀಮು ಕೂಡ ಚೆನ್ನಾಗಿರ್ತಕ್ಕಂಥ, ಈಗ ಮಹಿಳಾ ಕಾಂಗ್ರೆಸ್ಸಲ್ಲಿ ಸೌಮ್ಯ ರೆಡ್ಡಿ ಇದ್ದಾರೆ, ಮತ್ತು ಯೂತ್ ಕಾಂಗ್ರೆಸ್ಸಲ್ಲಿ ಮಂಜುನಾಥ್ ಗೌಡ್ರು ಇದ್ದಾರೆ, ಆಮೇಲೆ ಸೋತವ್ರನ್ನು ಸೋತವರು, ಮತ್ತು ಟೀಮು ಕೂಡ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ಕೂಡ ಯಾರು ಅವರು ಕೆಲಸ ಮಾಡ್ತಾರೆ, ಜೊತೆಯದವರು ಕೆಲಸ ಮಾಡಬೇಕು, ಬಿಡೋದಿಲ್ಲ. ಮಧ್ಯರಾತ್ರಿ ಆದರೂ ಫೋನ್ ಮಾಡ್ತಾರೆ, ಮತ್ತು ಎಲ್ಲೂ ಹೋದರೂ ಕೂಡ ಜನರನ್ನು ಸೇರಿಸ್ತಾರೆ. ಆ ಪಾರ್ಟಿ ವಿಚಾರದಲ್ಲಿ ಖರ್ಚು ಮಾಡೋದು, ಕೆಲಸ ಮಾಡೋದ್ರಲ್ಲಿ ಅವ್ರಿಗೆ ಅವ್ರ ಥರ ಮತ್ತೊಬ್ಬರಿಗೆ ಸಂಘಟನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ಮಾತಾಡ್ತಾರೆ ಅವ್ರನ್ನ AICC ಅಧ್ಯಕ್ಷರು ಮಾಡ್ಬಿಡ್ರಿ ಅತ್ಲಾಗೆ, ಇನ್ನು ಬೇರೆ ಬೇರೆ ಒಂದಂತೂ ಸ್ಪಷ್ಟ ಪೃಥ್ವಿ. ಈಗ ನೋಡಿ, ದೇವೇಗೌಡರನ್ನ ಎದುರಾಕೊಂಡು ರಾಜಕಾರಣವನ್ನ ಮಾಡಿ ಸಿದ್ದರಾಮಯ್ಯ ಅವರು ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಅನ್ನೋದಾದ್ರೆ ಅಷ್ಟೇ, ಅದು ನಿಜ ಅನ್ನೋದಾದ್ರೆ ಇವ್ರಿಗೆ ಇವ್ರದೇ ಆದಂತ ಲಿಮಿಟೇಷನ್ ಅಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಎದುರಾಕೊಂಡು ಎಷ್ಟು ಶಾಸಕರ ಬೆಂಬಲ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಆದ್ರೆ ಪಕ್ಷದೊಳಗಡೆ ತಮ್ಮ ಬಾರ್ಗೇನಿಂಗ್ ಪವರ್ ಅನ್ನ ಉಳಿಸ್ಕೊಂಡು ಒಂದು ಪೊಲಿಟಿಕಲ್ ಮಾರ್ಕೆಟಿಂಗ್ ಅನ್ನು ಕೂಡ ಮಾಡಿಕೊಂಡು ಕಾರ್ಯಕರ್ತರಲ್ಲಿ ಒಂದು ವೈಬ್ರೆನ್ಸಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ರಾಜಕಾರಣಿಗೆ. DK ಶಿವಕುಮಾರ್ ಅವರ ಒಂದು ಸ್ಟ್ರೆಂತ್ ಅನ್ನ ಮೆಚ್ಚಲೇಬೇಕು ಈ ವಿಚಾರದಲ್ಲಿ. ನೋಡಿ, ಕೆಲವೊಂದು ತಪ್ಪೆಲ್ಲಿ ಮಾಡ್ತಾರಂತೆ ನೋಡಿ.
ಅಸೆಂಬ್ಲಿಯಲ್ಲಿ SM ಕೃಷ್ಣ ಅವ್ರ ಗುರುಗಳು SM ಕೃಷ್ಣ ಗುರುಗಳು ನಾನು ಒದ್ದು ಅಧಿಕಾರ ಕಿತ್ಕೊಂಡೆ ಅಂತೇಳಿ ಒಂದು ಮೆಸೇಜ್ ಪಾಸ್ ಮಾಡೋಕೆ ಹೋದರು. ಅವೆಲ್ಲವೂ ಎಷ್ಟು ಅವರಿಗೆ ಹಿನ್ನಡೆಗಳಾಗ್ತಾವೆ ಅಂತೇಳಿ. ನಂತರ ಸದ್ಗುರು ಜೊತೆ ಕಾಣಿಸ್ಕೊಂಡ್ರು, ಮತ್ತು ಎಲ್ಲ ಒಂದು ಕಡೆ RSS BJP ನಾಯಕರ ಜೊತೆ ಕಾಣಿಸ್ಕೊಂಡ್ರು, ಮತ್ತು ನಾನು ಕೂಡ RSS ಇದ್ದೆ ಅಂತ ಹೇಳಿದ್ರು, RSS ಗೀತೆ ಆಡಿದ್ರು. ಇವೆಲ್ಲವೂ ಕೂಡ ಯಾವ ರೀತಿ ಆಯ್ತು, ಒಬ್ಬ ರಾಜಕಾರಣಿ ಎಲ್ಲ ಸ್ಟ್ರಾಟಜಿ ಮಾಡಿರ್ತಾನೆ, ಎಲ್ಲೋ ಒಂದು ಕಡೆ ಸಣ್ಣ ಕೂದಲೆಳೆ ಅಂತರದಲ್ಲಿ ಎಲ್ಲ ಒಂದು ಕಡೆ ಪ್ರಾಬ್ಲಮ್ ಮಾಡ್ಕೊತಾನೆ. ಯಾಕಂದರೆ RSS ವಿರುದ್ಧನೇ ರಾಹುಲ್ ಗಾಂಧಿ ಹೋರಾಟ ಮಾಡ್ಬೇಕಂತ, ಯಾರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ, ಅವರ ಪರವಾಗಿ ಮಾತಾಡ್ತಾರೆ, ಅವ್ರ ಸಿಂಪತ್ತಿ ಮಾಡ್ತಾರೆ, ಅವರ ಹಾಡನ್ನು ಹೇಳ್ತಾರೆ ಅನ್ನೋದಿದೆಯಲ್ಲ, ಅಷ್ಟು ಯಾರು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇವೆಲ್ಲವೂ ಕೂಡ ಅವ್ರಿಗೆಲ್ಲದ ಕಡೆ ಪರೋಕ್ಷವಾಗಿ ಹಿನ್ನಡೆ ಆಗಿದ್ರು ಕೂಡ ಆಗಿರ್ಬೋದು. ಓಕೆ, ಇಲ್ಲ ನಿಲ್ಸೋಣ. ಧನ್ಯವಾದ ಮಧು. ಥ್ಯಾಂಕ್ ಯು.